सिद्धेभ्यः ॐ नमः सिद्धेभ्यः ॐ नमः सिद्धेभ्यः। जय पंच परमेष्ठी भगवान की जय। जय 24 तीर्थंकर भगवान की जय। जय समंत मित्राचार्य मुनि महाराज की जय। जय बोलो स्वयंभू स्तोत्र की जय। अजितनाथ स्तुति। यस्य प्रभावात्रिदिवच्युतस्य क्रीडा स्वपेक्षीबकारविन्दः अजेयशक्तिर्भुवि बन्धुवर्गश्चकार नामाजित इत्यवन्द्यम्। अद्यापि यस्यार्जितशासनस्य सतां प्रणीतुः प्रतिमङ्गलार्थं प्रगृह्यते नाम परं पवित्रं प्रसिद्धिकामेन जनेन लोके। यः प्रादुरासीत् प्रभुशक्तिभूम्ना भव्याशयालीन कलङ्कशान्त्यै महामुनिर्मुक्तगणोपदेहो यतारविन्दाभ्युदयाय भास्वान्। यः प्रादुरासीत् प्रभुशक्तिभूम्ना भव्याशयालीन कलङ्कमुक्तैः महामुनिर्मुक्तगणोपदेहो यतारविन्दाभ्युदयाय भास्वन्। यः प्रादुरासीत् प्रभुशक्तिभूम्ना भव्याशयालीन कलङ्कशान्त्यै महामुनिर्मुक्तगणोपदेहो यतारविन्दाभ्युदयाय भास्वान्। यः प्रादुरासीत् प्रभुशक्तिभूम्ना भव्याशयालीन कलङ्कशान्त्यै महामुनिर्मुक्तगणोपदेहो यतारविन्दाभ्युदयाय भास्वन्। ಮಹಾಮುನಿ ಪ್ರಧಾನ ಮುನಿಗಳಾದ ಮುಕ್ತಗಣೋಪದೇಹ ಮುಕ್ತ ಬಿಡಲ್ಪಟ್ಟ ಘನ ದಟ್ಟವಾದ ಉಪದೇಹ ಆವರಣವುಳ್ಳ ಯಹ ಯಾವ ಅಜಿತನಾಥರು ಅರವಿಂದಾಭ್ಯುದಯಾಯ ತಾವರೆಗಳ ಅರಳುವಿಕೆಗೆ ಭಾಸ್ವಾನ್ಯತ ಸೂರ್ಯನಂತೆ ಭವ್ಯಶಯಾಲೀನ ಕಲಂಕಶಾಂತೈ ಭವ್ಯ ಅಂದರೆ ಭವ್ಯಾತ್ಮರ ಆಶಯ ಮನಸ್ಸಿನಲ್ಲಿ ಆಲೀನ ತಗಲಿಕೊಂಡಿರುವ ಅಂದರೆ ಹತ್ತಿರುವ ಕಲಂಕ ಜ್ಞಾನಾವರಣದ ಕಲಂಕದ ಸರಪಳಿಯನ್ನು ಶಾಂತಿ ಉಪಶಾಂತಿಗೋಸ್ಕರ ಅಂದರೆ ಅವುಗಳನ್ನು ನಾಶ ಮಾಡೋದಕ್ಕೋಸ್ಕರ ಪ್ರಭುಶಕ್ತಿ ಭೂಮ್ನ ಪ್ರಭುಶಕ್ತಿ ಜಗತ್ತಿಗೆ ಉಪಕಾರ ಮಾಡಲು ಸಮರ್ಥರಾದ ಪ್ರಭುಗಳ ಶಕ್ತಿಯ ಭೂಮ್ನ ಮಹಿಮೆಯಿಂದ ಪ್ರಾದುರಾಸೀತ್ ಅವತರಿಸಿದರು. ಅಂದರೆ ಮೋಡಗಳಿಂದ ಮುಚ್ಚದಲ್ಲೇ ಇರುವಂತಹ ಸೂರ್ಯನು ಕಮಲವನ್ನು ಹೇಗೆ ವಿಕಾಸಗೊಳಿಸುತ್ತಾನೋ ಅಂದರೆ ಅರಳುವುದಕ್ಕೆ ಕಾರಣ ಆಗ್ತಾನೋ ಅದೇ ರೀತಿ ಮಹಾಮುನಿಗಳಾದ ಅಜಿತ ತೀರ್ಥಂಕರರು ತಮ್ಮ ಅನಂತ ಶಕ್ತಿಯ ಪ್ರಭಾವದಿಂದ ಭವ್ಯರ ಹೃದಯದಲ್ಲಿರುವ ಅಜ್ಞಾನ ರಾಗ ದ್ವೇಷ ಜ್ಞಾನಾವರಣಾದಿ ಕರ್ಮಗಳ ನಾಶಕ್ಕೋಸ್ಕರ ಕಾರಣರಾದರು ಅಂದರೆ ಜನ್ಮವನ್ನು ಪಡೆದರು. ಏನ ಪ್ರಣೀತಂ ಪೃಥುಧರ್ಮತೀರ್ಥಂ ಜ್ಯೇಷ್ಠಂ ಜನಾಃ ಪ್ರಾಪ್ಯ ಜಯಂತಿ ದುಃಖಂ ಗಾಂಗಂ ಹೃದಂ ಚಂದನಪಂಕಶೀತಂ ಗಜಪ್ರವೇಕಾ ಇವ ಘರ್ಮತಪ್ತಾಃ. ಏನ ಪ್ರಣೀತಂ ಪೃಥುಧರ್ಮತೀರ್ಥಂ ಜ್ಯೇಷ್ಠಂ ಜನಾಃ ಪ್ರಾಪ್ಯ ಜಯಂತಿ ದುಃಖಂ ಗಾಂಗಂ ಹೃದಂ ಚಂದನಪಂಕಶೀತಂ ಗಜಪ್ರವೇಕಾ ಇವ ಘರ್ಮತಪ್ತಾಃ. येन प्रणीतं पृथुधर्मतीर्थं ज्येष्ठं जनाः प्राप्य जयन्ति दुःखं गाङ्गं हृदं चन्दनपङ्कशीतं गजप्रवेका इव घर्मतप्ताः. येन प्रणीतं पृथुधर्मतीर्थं ज्येष्ठं जनाः प्राप्य जयन्ति दुःखं गाङ्गं हृदं चन्दनपङ्कशीतं गजप्रवेका इव घर्मतप्ताः.
ಏನ ಯಾವ ಅಜಿತನಾಥರಿಂದ ಪ್ರಣೀತಿಂ ಪ್ರಕಾಶಿಸಲ್ಪಟ್ಟಿರುವ ಹೇಳಲ್ಪಟ್ಟ ಪೃಥು ಮಹತ್ತರವಾದ ಜ್ಯೇಷ್ಠಂ ಶ್ರೇಷ್ಠವಾದ ಧರ್ಮತೀರ್ಥಂ ಧರ್ಮವೆಂಬ ತೀರ್ಥವು ಪ್ರತಿಪಾದಕ ಶಾಸ್ತ್ರ ಪ್ರವಚನವನ್ನು ಪ್ರಾಪ್ಯ ಪಡೆದು ಜನರು ಚಂದನ ಪಂಕಶೀತಂ ಚಂದನ ಗಂಧದ ಪಂಕ ಕೇಸರಿನಂತೆ ಶೀತಲಂ ತಂಪಾದ ಗಾಂಗಂ ಸಂಬಂಧಿಯಾದ ಹೃದಂ ಜಲಾಶಯವನ್ನು ಪ್ರಾಪ್ಯ ಪಡೆದು ಘರ್ಮತಪ್ತಾಹ ಬೇಸಿಗೆಯಲ್ಲಿ ಸಂತಾಪಗೊಂಡ ಗಜಪ್ರವೇಕ ಇವ ಶ್ರೇಷ್ಠವಾದ ಆನೆಗಳಂತೆ ದುಃಖವನ್ನು ಜಯಂತಿ ಗೆಲ್ಲುತ್ತಾರೆ, ಅಂದರೆ ನಾಶ ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೇನು, ಬೇಸಿಗೆ ಸಂತಾಪನಿಂದ ಬೇಸಿಗೆ ಬಿಸಿಲಿಂದ ಕಷ್ಟದಿಂದ ದುಃಖಿತರಾದಂತಹ ಆನೆ ಸಮೂಹಗಳು ಚಂದನ ಕರ್ಮದಂತೆ ತಂಪಾದ ಗಂಗಾ ಸರೋವನ್ನು, ಚಂದನ ಕರ್ದಮ ಅಂತಂದರೆ ಮರದಂತೆ ತಂಪಾದ ಗಂಗಾ ಸರೋವನ್ನು ಹೊಂದಿ, ಅಂದರೆ ಗಂಗಾ ಸರೋವರದಲ್ಲಿ ನೀರಲ್ಲಿ ಇಳಿದು ತಮ್ಮ ಸಂತಾಪವನ್ನು ತಮ್ಮ ತಾಪವನ್ನು, ಆ ಬಿಸಿಲಿನ ಬೇಗೆಯನ್ನು ನೀಗುತ್ತವೆ. ಹಾಗೆ ಅಜಿತ ತೀರ್ಥಂಕರಿಂದ ನಿರೂಪಿಸಲ್ಪಟ್ಟಿರುವಂತಹ ಶ್ರೇಷ್ಠವೂ ವಿಸ್ತೃತವೂ ಆ ಸಂಸಾರದ ಪಾರವನ್ನು ಹೊಂದುವುದಕ್ಕೆ ತೀರ್ಥದಂತೆ ಇರುವಂತಹ ಉತ್ತಮ ಕ್ಷಮಾಡಿ 10 ವಿಧವುಳ್ಳದ್ದು ರತ್ನತ್ರಯಾತ್ಮಕವಾದ ಧರ್ಮವನ್ನು ಆಶ್ರಯಿಸಿ ಭವ್ಯರು ಸಂಸಾರ ದುಃಖವನ್ನು ನಿವಾರಿಸಿಕೊಳ್ಳುತ್ತಾರೆ. ಆ ಮಹಾಪ್ರಭುವಿನ ಧರ್ಮೋಪದೇಶವೆಂಬ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಸತ್ಪುರುಷರು ಸಂಸಾರ ಪರಿಭ್ರಮಣೆಯಿಂದ ದುಃಖವನ್ನು ದೂರಗೊಳಿಸುತ್ತಾರೆ ಅಂತ ಅರ್ಥ. ಸ ಬ್ರಹ್ಮನಿಷ್ಠ ಸಮ ಮಿತ್ರ ಶತ್ರುರ್ ವಿದ್ಯಾ ವಿನಿರ್ವಾಂತ ಕಷಾಯ ದೋಷ ಲಬ್ಧಾತ್ಮಲಕ್ಷ್ಮೀ ರಜಿತೋ ಜಿತಾತ್ಮ ಜಿನಃ ಶ್ರಿಯಂ ಮೇ ಭಗವಾನ್ ವಿದತ್ತಾಂ. ಸ ಬ್ರಹ್ಮನಿಷ್ಠ ಸಮ ಮಿತ್ರ ಶತ್ರುರ್ ವಿದ್ಯಾ ವಿನಿರ್ವಾಂತ ಕಷಾಯ ದೋಷ ಲಬ್ಧಾತ್ಮಲಕ್ಷ್ಮೀ ರಜಿತೋ ಜಿತಾತ್ಮ ಜಿನಃ ಶ್ರಿಯಂ ಮೇ ಭಗವಾನ್ ವಿದತ್ತಾಂ. ಸಬ್ರಹ್ಮನಿಷ್ಠ ಸಮಮಿತ್ರ ಶತ್ರುರ್ವಿದ್ಯಾ ವಿನಿರ್ವಾಂತ ಕಷಾಯ ದೋಷ ಲಬ್ಧಾತ್ಮಲಕ್ಷ್ಮೀ ರಜಿತೋ ಜಿತಾತ್ಮ ಜಿನಃ ಶ್ರಿಯಂ ಮೇ ಭಗವಾನ್ ವಿದತ್ತಾಂ. ಬ್ರಹ್ಮನಿಷ್ಠ ಪರಮಾತ್ಮನಲ್ಲಿ ಆಸಕ್ತಿಯುಳ್ಳ, ಸಮಮಿತ್ರ ಶತ್ರು ಸಮಾನರಾದ, ಮಿತ್ರರು ಮತ್ತು ಶತ್ರುಗಳು, ವಿದ್ಯಾ ವಿನಿರ್ವಾಂತಹ ಕಷಾಯ ದೋಷ ವಿದ್ಯೆಯಿಂದ ವಿನಿರ್ವಾಂತ ವಿಶೇಷವಾಗಿ ವರ್ಜಿಸಲ್ಪಟ್ಟ ಕಷಾಯ ದೋಷ ಕ್ರೋಧಾದಿ ದೋಷಗಳುಳ್ಳ, ಲಬ್ಧಾರ್ಥ ಲಕ್ಷ್ಮಿ ಲಬ್ಧ ಅಂದರೆ ಪ್ರಾಪ್ತವಾದ, ಆತ್ಮಲಕ್ಷ್ಮಿ ಅನಂತ ಜ್ಞಾನಾದಿರೂಪಗಳ ಸಂಪತ್ತುಳ್ಳ, ಜಿತಾತ್ಮ ಜಯಿಸಲ್ಪಟ್ಟ ಆತ್ಮ ಮನಸ್ಸುಳ್ಳ, ಭಗವಾನ್ ವಿಶಿಷ್ಟ ಜ್ಞಾನವುಳ್ಳ, ಸಹ ಅಜಿತ ಆ ಅಜಿತನಾಥರು ಮೇ ನನಗೆ ಜಿನಶ್ರಿಯಂ ಸ್ವಾಮಿಯ ಶ್ರಿಯಂ ಸಂಪತ್ತನ್ನು ವಿದತ್ತಾಂ ಮಾಡಲಿ. ಅಂದರೆ ಆ ಪರಮಾತ್ಮ ಸ್ವರೂಪದಲ್ಲಿ ತಲ್ಲೀನರು ಸ್ವಯಂ ಕೃತಕೃತ್ಯರಾದುದರಿಂದ ಪರೋಪಕಾರಕ್ಕಾಗಿ ನಿರೀಹ ವೃತ್ತಿಯಿಂದ ಪರಮಾಗಮದ ರಚನೆಯನ್ನು ಮಾಡಿರುವುದರಿಂದಲೇ ವಿಕ್ರಮ ಶತ್ರುಗಳು, ಮಿತ್ರರು ಶತ್ರುಗಳು ಎಂಬ ಭೇದವಿಲ್ಲದವರು ತಮ್ಮ ಆತ್ಮಜ್ಞಾನದ ಬಲದಿಂದ ಕ್ರೋಧಾದಿ ಕಷಾಯಗಳನ್ನು ದಾನಾವರಣ ಕರ್ಮಗಳನ್ನು ನಾಶ ಮಾಡಿದವರು, ಅನಂತ ಜ್ಞಾನ ದರ್ಶನ ವೀರ್ಯ ಸುಖ ಅನ್ನುವಂತಹ ಅನಂತ ಚತುಷ್ಟಯ ರೂಪವಾದ ಅಂತರಂಗ ಸಂಪತ್ತನ್ನು ಹೊಂದಿದವರು ಆದ, ಪಂಚೇಂದ್ರಿಯಗಳು ಮತ್ತು ಮನಸ್ಸುಗಳನ್ನು ಜಯಿಸಿದವರು, ಕರ್ಮಶತ್ರುಗಳನ್ನು ಗೆದ್ದವರು, ಪೂಜ್ಯರು ಆದ ಅಜಿತನಾಥ ತೀರ್ಥಂಕರು ಅನಂತ ಜ್ಞಾನಾದಿ ಅಂತರಂಗ ಸಂಪತ್ತನ್ನು ಸಮೋಷಣ ವಿಭೂತಿ ಮೊದಲಾದ ಬಾಹ್ಯ ತಪಸ್ಸನ್ನು ನನಗೆ ಉಂಟು ಮಾಡಲೆಂದು ಶ್ರೀ ಸಮಂತ ಭದ್ರಾಚಾರ್ಯರು ಸ್ತುತಿಸುತ್ತಾರೆ. ಇಂತಹ ಸ್ತೋತ್ರನ ಪೂರ್ವೋಕ್ತ ಸಂಪತ್ತುಗಳು ಲಭಿಸುತ್ತೆ ಅಂತ ಹೇಳ್ತಿದ್ದಾರೆ. ಜೈ ಸಮಂತ ಭದ್ರಾಚಾರ್ಯ ಮುನಿ ಮಹಾರಾಜ್ ಕಿ ಜೈ, ವಿದ್ಯಾಸಾಗರ ಮುನಿ ಮಹಾರಾಜ್ ಕಿ ಜೈ, ಸಮಸ್ತ ಮುನಿ ಸಂಘ ಕಿ ಜೈ.